ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿಯರೆಲ್ಲರೂ ಕೂಡ 31ನೇ ಕಂತಿನ ಹಣದವರೆಗೂ ಹಣವನ್ನು ಎಲ್ಲ ಕೂಡ ಪಡ್ಕೊಂಡಿದ್ರ. ಆದರೆ ಮುಂಬರುವಂಥ ಕಂತಿನ ಹಣಗಳು ನಿಮಗೆ ಸಿಗಬೇಕು ಅಂತಂದರೆ ಈ 4 ಹೊಸ ನಿಯಮಗಳು ಅಂದರೆ ಹೊಸ ಬದಲಾವಣೆಗಳು ಜಾರಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಹೊಸ 4 ನಿಯಮಗಳನ್ನ ನೀವು ಪಾಲಿಸಿದ್ರೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಮುಂದಿನ ತಿಂಗಳಿಂದ ಜುಲೈ ತಿಂಗಳಿಂದ ಕರೆಕ್ಟಾಗಿ ಗೃಹಲಕ್ಷ್ಮಿ 31 ಆಗಿರ್ಬೋದು, 32 ಆಗಿರ್ಬೋದು, ಅಥವಾ 33ನೇ ಕಂತಿನ ಹಣ ಆಗಿರ್ಬೋದು, ಅಥವಾ ಮುಂಬರುವಂಥ ಕಂತಿನಗಳು ಯಾವ್ಯಾವ ಕಂತಿನ ಹಣ ಬರಬೇಕಾಗಿದೆ ಎಲ್ಲ ಕಂತಿನ ಹಣಗಳು ನಿಮಗೆ ಬರಬೇಕು ಅಂತಂದರೆ ಈ ನಿಯಮಗಳನ್ನ ನೀವು ಪಾಲಿಸಲೇಬೇಕು ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ಕಡ್ಡಾಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಪ್ಪ ಇದು ನಿಯಮಗಳು, ಏನಿದು ಹೊಸ ಜಾರಿ ಬಂದಿರೋವಂಥದ್ದು, ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿಯರೆಲ್ಲರೂ ಕೂಡ 31ನೇ ಕಂತಿನ ಹಣದವರೆಗೂ ಹಣವನ್ನು ಪಡ್ಕೊಂಡಿದ್ರ. ಆ್ಯಂಡ್ ಈ ವಿಡಿಯೋ ನೋಡ್ತಾ ಇರೋಂಥವ್ರು ಯಾರಾದರೂ ಕೂಡ ಇಲ್ಲ ನಾವಿನ್ನೂ ಕೂಡ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಗೃಹಲಕ್ಷ್ಮಿ 31ನೇ ಕಂತಿನ ಹಣ ನೀವು ಪಡ್ಕೊಂಡಿದ್ರಾ ಇಲ್ವಾ ಅಂಥೇಳಿ. ಆ್ಯಂಡ್ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿಯರೆಲ್ಲರೂ ಕೂಡ 30ನೇ ಕಂತಿನ ಹಣದವರೆಗೂ ಕಂಪ್ಲೀಟಾಗಿ ಹಣ ಕ್ಲಿಯರ್ ಮಾಡಿದ್ದಾರೆ ಸರ್ಕಾರದವರು. ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆ ಕೂಡ ಜಮೆ ಆಗಿದೆ. ಆ್ಯಂಡ್ 31ನೇ ಕಂತಿನ ಹಣ ಬಂದುಬಿಟ್ಟು 99% ಮಹಿಳೆಯರಿಗೆ ಜಮೆ ಮಾಡಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಲ್ಲೋ 1% ಮಹಿಳೆಯರಿಗೆ ಜಮೆ ಆಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿಬಿಟ್ಟು ಈ ಒಂದು ವಿಡಿಯೋ ನೋಡ್ತಾ ಇರೋಂಥವ್ರು ಯಾರಾದರೂ ಕೂಡ ಗೃಹಲಕ್ಷ್ಮಿ 31ನೇ ಕಂತಿನ ಹಣವನ್ನು ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಣವನ್ನು ಪಡ್ಕೊಂಡಿದ್ದೀರಾ ಇಲ್ಲ ಅಂಥೇಳಿ. ನಿಮ್ಮ ಕಮೆಂಟ್ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಗೃಹಲಕ್ಷ್ಮಿ ನಿಯಮಗಳು ಬರೋದಾದರೆ ಸೊ ಈಗಾಗಲೇ ಗೃಹಲಕ್ಷ್ಮಿಯರೆಲ್ಲರೂ ಕೂಡ 31ನೇ ಕಂತಿನ ಹಣವರೆಗೂ ಹಣವನ್ನು ಪಡ್ಕೊಂಡಿದ್ರ. ಆ್ಯಂಡ್ ಮುಂಬರುವಂಥ ಎಲ್ಲ ಕಂತಿನ ಹಣವನ್ನು ನೀವು ಪಡ್ಕೋಬೇಕು ಅಂದರೆ ಈ 4 ನಿಯಮಗಳು ಕಡ್ಡಾಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಜುಲೈ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಸರಿಯಾಗಿ ಬರಬೇಕು ಅಂತಂದರೆ ಈ ಒಂದು 4 ರೂಲ್ಸ್ ಕಡ್ಡಾಯ. ಇದನ್ನು ನೀವು ಪಾಲಿಸಿದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಏನೆಲ್ಲ ನಿಯಮಗಳನ್ನ ನಾವು ಪಾಲಿಸಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಬಂದುಬಿಟ್ಟು ನಿಮಗೆ ಮುಂಚೆನೇ ಹೇಳಿರೋ ಹಾಗೆ ಗೃಹಲಕ್ಷ್ಮಿ ಹಣ ನೀವು ಪಡ್ಕೋಬೇಕು ಅಂದರೆ ಮರು ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದ್ವಿ. ಸೊ ಕಳೆದ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ಈ ಒಂದು ಅಪ್ಡೇಟ್ನ ತಿಳಿಸಿದ್ದೆ. ಆ್ಯಂಡ್ ಈ ಒಂದು ಅಪ್ಡೇಟ್ ಕೂಡ ಚೇಂಜ್ ಕೂಡ ಆಯಿತು. ಸೊ ನೀವು ಮರು ಅರ್ಜಿಯನ್ನು ಸಲ್ಲಿಸೋ ಅವಶ್ಯಕತೆ ಇಲ್ಲ. ಸೊ ಬಯೋಮೆಟ್ರಿಕ್ನ ಕೊಟ್ಟರೆ ಸಾಕು ಅಂತ ಕೂಡ ಹೇಳಿದ್ರು. ಆಮೇಲೆ ಈ ಒಂದು ಕಾರ್ಡ್ ಕೊಟ್ಟರೆ ಸಾಕು ಅಂತ ಹೇಳಿದ್ರು. ಆ ಒಂದು ಕಾರ್ಡ್ ಏನು ಅಂತ ಹೇಳಿ ಕೊನೆಯಲ್ಲಿ ಹೇಳ್ತೀನಿ. ಸೊ ಬಯೋಮೆಟ್ರಿಕ್ನ ಕಡ್ಡಾಯ. ಸೊ ಬಯೋಮೆಟ್ರಿಕ್ ಇದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರೋ ಅದು ಒನ್ ಟೈಮ್ ಮಾತ್ರ ಕೊಡುವಂಥದ್ದು. ಪದೇ ಪದೇ ಪ್ರತಿ ತಿಂಗಳು ಕೂಡ ಹೋಗ್ಬಿಟ್ಟು ಕೊಡೋ ಅವಶ್ಯಕತೆ ಇಲ್ಲ. ಒನ್ ಟೈಮ್ ಕೊಟ್ಟರೆ ಸಾಕು. ನಿಮ್ಮ ಒಂದು ಏನು ಇದಿದೆ ಅಂದರೆ ಏನು ಇನ್ಫಾರ್ಮೇಷನ್ ಇದೆ, ಏನು ಬಯೋ ಇದೆ, ಬಯೋಡೇಟಾ ಇದೆ ಅದೆಲ್ಲ ಅಲ್ಲೇ ಕ್ಯಾಪ್ಚರ್ ಆಗುತ್ತೆ. ಸೊ ಹಾಗಿಬಿಟ್ಟು ನಿಮ್ಮ ಒಂದು ತಂಬ್ ಇಂಪ್ರೆಷನಿಂದ ನೀವು ಗೃಹಲಕ್ಷ್ಮಿ ಹಣಕ್ಕೆ ಅರ್ಹರ ಅಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗಾಗಿಬಿಟ್ಟು ನೀವು ತಂಬ್ ಇಂಪ್ರೆಷನ್ನ ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವಯಸ್ಸಾದಂಥವ್ರು, ಸೊ ವಯಸ್ಸಾದಂಥವ್ರು ಏನು 60 ವರ್ಷದ ಮೇಲ್ಪಟ್ಟವರು ಅಥವಾ 70 ವರ್ಷದ ಮೇಲ್ಪಟ್ಟವ್ರು ಏನಿರ್ತಾರೆ ಸೊ ಅಂಥವ್ರಿಗೆ ಫೇಸ್ ಕ್ಯಾಪ್ಚರ್ನ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಫೇಸ್ ಕ್ಯಾಪ್ಚರಿಂದ ಅವರು ಏನು ಗೃಹಲಕ್ಷ್ಮಿಗೆ ಅರ್ಹರ ಹೌದು ಅಲ್ವಾ ಅಂತ ಕೂಡ ತಿಳಿಯುತ್ತೆ. ಸೊ ಈ ಒಂದು ಬಯೋಮೆಟ್ರಿಕ್ ಮತ್ತು ಫೇಸ್ ಕ್ಯಾಪ್ಚರ್ ಕಡ್ಡಾಯ ಅಂತ ಹೇಳ್ತಾರೆ. ಅದು ಮುಂದಿನ ದಿನಗಳಲ್ಲಿ ಜಾರಿ ಆಗುತ್ತೆ. ಅದು ಯಾವಾಗ ಜಾರಿ ಆಗುತ್ತೆ, ಎಲ್ಲಿ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಮತ್ತು ಫೇಸ್ ಕ್ಯಾಪ್ಚರನ್ನು ಕೊಡಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಎರಡನೇ ಹೊಸ ರೂಲ್ಸ್ ಬಂದುಬಿಟ್ಟು ನಿಮ್ಮ ಒಂದು ವೋಟರ್ ID ಕಾರ್ಡು ಕಡ್ಡಾಯ. ಸೊ ಮುಂಚೆನೇ ಹೇಳಿದ್ನಲ್ವ, ಒಂದು ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಅಂತೇಳಿ. ಸೊ ಅದು ಬಂದುಬಿಟ್ಟು ಈ ಒಂದು ವೋಟರ್ ID ಕಾರ್ಡ್. ಸೊ ವೋಟರ್ ID ಕಾರ್ಡ್ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣಕ್ಕೆ ನೀವು ಅರ್ಹರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ವೋಟರ್ ID ಇಲ್ಲ ಅಂತಂದರೆ ನೀವು ಗೃಹಲಕ್ಷ್ಮಿ ಹಣಕ್ಕೆ ಅರ್ಹರಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗ್ಬಿಟ್ಟು ವೋಟರ್ ID ಕಡ್ಡಾಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು ಬಯೋಮೆಟ್ರಿಕ್ಕು ಅಥವಾ ತಂಬ್ ಇಂಪ್ರೆಷನ್ನು ಅಥವಾ ಫೇಸ್ ಕ್ಯಾಪ್ಚರ್ಗೆ ಏನಾದರೂ ಕರೆದ್ರೆ ನೀವು ಈ ಒಂದು ವೋಟರ್ ಐಡಿನ ನೀವು ಇಟ್ಕೊಂಡು ಹೋಗಬೇಕಾಗತ್ತೆ. ಸೊ ವೋಟರ್ ಐಡಿನ ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ. ಸೊ ಮುಂಚೆ ಎಲ್ಲ ಹೇಗೆ ಆಧಾರ್ ಕಾರ್ಡ್ನ ಇಟ್ಕೊಂಡು ಹೋಗ್ತಾಯಿದ್ರು ಅದೇ ರೀತಿ ಕೂಡ ಈಗ ನೀವು ವೋಟರ್ ಐಡಿನೂ ಕೂಡ ತೊಗೊಂಡು ಹೋಗಲೇಬೇಕಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಬಂದುಬಿಟ್ಟು ಎರಡನೇ ಹೊಸ ಅಪ್ಡೇಟ್.
ಆ್ಯಂಡ್ ಮೂರನೇ ಅಪ್ಡೇಟ್ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆ. ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆ ಅಂದ ತಕ್ಷಣ ಸರಿಯಾಗಿದೆಯಾ ಇಲ್ವಾ, KYC ಆಗಿದೆಯಾ ಅಲ್ವಾ, ಅಥವಾ NPCI ಮ್ಯಾಪಿಂಗ್ ಆಗಿದೆಯಾ ಅಲ್ವಾ ಅಂತ ಎಲ್ಲ ರೀತಿ ಚೆಕ್ಗಳನ್ನೂ ಕೂಡ ಮಾಡ್ಕೊಳ್ತೀರಾ. ಬಟ್ ಈಗ ನಿಮ್ಮ ಬ್ಯಾಂಕ್ ಖಾತೆ ಅಂತ ಹೇಳ್ತಾ ಇರೋದು ಏನಕ್ಕಪ್ಪ ಅಂದರೆ ಸರ್ಕಾರದವರು ಸಾಕಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಬೇರೆ ರಾಜ್ಯದಲ್ಲಿ ಇದ್ದುಕೊಂಡು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಇಲ್ಲಿ ತಿಳಿದು ಬಂದಿರೋಂಥ ವಿಚಾರ. ಹಾಗಾಗಿಬಿಟ್ಟು ಸರ್ಕಾರದವರು ಇಲ್ಲಿವರೆಗೂ ಕೂಡ ಯಾವ ಬ್ಯಾಂಕ್ ಖಾತೆನ ಉಪಯೋಗಿಸಿದ್ರೋ ಅದು ಅವ್ರಿಗೆ ಗೊತ್ತಿಲ್ಲ. ಆದರೆ ಇನ್ನು ಮುಂದೆ ಕರ್ನಾಟಕದ ಬ್ಯಾಂಕ್ಗಳನ್ನ ಮಾತ್ರ ಇಲ್ಲಿ ಉಪಯೋಗ ಮಾಡಬೇಕು. ಆ ಒಂದು ಬ್ಯಾಂಕ್ಗಳು ಇದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಅಂತ ಇಲ್ಲಿ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾರೆ. ಅಂದರೆ ಕರ್ನಾಟಕ ಅಂದರೆ ಎಲ್ಲರಿಗೂ ಗೊತ್ತು ಕರ್ನಾಟಕ ಬ್ಯಾಂಕ್ ಇದೆ, ಆ ಒಂದು ಕರ್ನಾಟಕ ಬ್ಯಾಂಕಾ ಅಂತೇಳಿ ನೀವು ಕೇಳಿದ್ರೆ ಆ ಥರ ಅಲ್ಲ. ಕರ್ನಾಟಕದಲ್ಲಿ ನಮ್ಮ ಎಷ್ಟು ಬ್ಯಾಂಕ್ಗಳಿವೆ ಆ ಒಂದು ಬ್ಯಾಂಕ್ಗಳು ಮಾತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಲ್ಲ ರೀತಿಯ ಬ್ಯಾಂಕ್ಗಳು ಇದೆ, ಯಾವುದೇ ಒಂದು ಬ್ಯಾಂಕಲ್ಲಿ ನಿಮ್ಮ ಒಂದು ಅಕೌಂಟ್ ಇದ್ರೂ ನಡೆಯುತ್ತೆ, ಅದು ಗೃಹಲಕ್ಷ್ಮಿಗೆ ಏನೋ ಲಿಂಕ್ ಆಗಿದ್ರೂ ಕೂಡ ನಡೆಯುತ್ತೆ, ಅದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಕರ್ನಾಟಕದ ಬ್ಯಾಂಕ್ಗಳು ಮಾತ್ರ ಆಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೊರ ರಾಜ್ಯದಿಂದ ಎತ್ಕೊಂಡು ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಇಲ್ಲಿ ಸರ್ಕಾರದ ಗಮನಕ್ಕೆ ಬಂದಿರೋದ್ರಿಂದ ಸರ್ಕಾರ ಈ ರೀತಿಯಾಗಿ ನಿರ್ಧಾರ ಮಾಡ್ತಾ ಇದೆ. ಆ್ಯಂಡ್ ನೀವು ಇನ್ನೊಂದು ಟೈಮ್ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು, ವೆರಿಫೈ ಮಾಡ್ಕೊಳ್ಳೋದು ಒಳ್ಳೆಯದು. NPCI ಮ್ಯಾಪಿಂಗ್ ಆಗಿದೆಯಾ ಅಥವಾ KYC ಆಗಿದೆಯಾ ಅಥವಾ ಏನಾದರೂ ಸಮಸ್ಯೆ ಆಗಿದೆಯಾ, ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತೇಳಿ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಆದಷ್ಟು ಬೇಗ ಈ ಒಂದು ಅಪ್ಡೇಟ್ನ ಅಂದರೆ ಏನು ಇದಿದೆ ಚೆಕ್ ಇದೆ, ಸೊ ಅದನ್ನು ಆದಷ್ಟು ಬೇಗ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಬೇಗ ಈ ಒಂದು ಅಪ್ಡೇಟ್ನ ಕೂಡ ಮಾಡ್ಕೊಂಡಿದ್ರಿ. ಆ್ಯಂಡ್ ಯಾರಾದರೂ ಹೊರ ರಾಜ್ಯದಿಂದ ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ದರೆ ಅವರು ಕೂಡ ಅಂದರೆ ಈ ರಾಜ್ಯದವರಾದರೂ ಕೂಡ ಬೇರೆ ಒಂದು ಬ್ಯಾಂಕ್ ಅಂದರೆ ಹೊರ ರಾಜ್ಯದ ಬ್ಯಾಂಕಿಂದ ಹಣವನ್ನು ಪಡ್ಕೊಳ್ತಾ ಇದ್ದರೆ ಆದಷ್ಟು ಬೇಗ ಇಲ್ಲಿ ಒಂದು ಬ್ಯಾಂಕ್ ಖಾತೆನ ಓಪನ್ ಮಾಡಿ ಆ ಒಂದು ಬ್ಯಾಂಕ್ ಡೀಟೇಲ್ಸ್ನ ಗೃಹಲಕ್ಷ್ಮಿಯ ಏನಿದೆ ಅದಕ್ಕೆ ಕೊಡೋದು ಒಳ್ಳೆಯದು. ಸಮಾಜ ಕಲ್ಯಾಣ ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಡೋದು ಒಳ್ಳೆಯದು. ಸೊ ಆದಷ್ಟು ಈ ಒಂದು ಕೆಲಸವನ್ನು ಬೇಗ ಮಾಡಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರಾ, ಯಾರೆಲ್ಲ ಈ ಥರ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಾ, ಸೊ ಆದಷ್ಟು ಬೇಗ ಈ ಒಂದು ಕೆಲಸ ಮಾಡೋದು ಒಳ್ಳೆಯದು. ಆ್ಯಂಡ್ 4ನೇ ಹೊಸ ಅಪ್ಡೇಟ್ ಬಂದುಬಿಟ್ಟು ಈಗ ನೀವೆಲ್ಲ ಹೇಳ್ತಾ ಇದ್ರಾ, ಎಲ್ಲ ಅರ್ಥ ಆಗ್ತದೆ, ಬಟ್ ಯಾವ ಥರ ಮಾಡ್ಕೋಬೇಕು ನಮಗೆ ಗೊತ್ತಾಗ್ತಾ ಇಲ್ಲ, ಯಾರಾದರೂ ಹೆಲ್ಪರ್ಗೆ ಅಂತ ಬರ್ತಾರಾ, ಏನಾದರೂ ಹೆಲ್ಪ್ ಮಾಡ್ತಾರಾ. ಸೊ ನಾವು ಏನು ಮಾಡಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀವಿ. ಬಟ್ ಏನಾಗುತ್ತೆ ನಿಮಗೆ ಎಲ್ಲ ಥರ ಕನ್ಫ್ಯೂಷನ್ಸ್ ಆಗುತ್ತೆ, ಏನು ಮಾಡಬೇಕು ಕೆಲವ್ರಿಗೆ ಗೊತ್ತಾಗಲ್ಲ. ಎಜುಕೇಟೆಡ್ಸ್ ಮಾಡ್ಕೊಳ್ತಾರೆ, ಬಟ್ ಅನ್ಎಜುಕೇಟೆಡ್ಸ್ಗೆ ಗೊತ್ತಾಗೋದಿಲ್ಲ ಅಷ್ಟೊಂದೆಲ್ಲ ಏನು ಮಾಡಬೇಕು ಏನಂತ ಗೊತ್ತಾಗೋದಿಲ್ಲ. ಸೊ ಅಂಥವರ ಸಮಸ್ಯೆಗಳು ಕೂಡ ಇಲ್ಲಿ ಸರ್ಕಾರದವರು ಪರಿಹಾರವನ್ನು ಕಂಡು ಹಿಡಿದಿದ್ದಾರೆ. ಏನಪ್ಪ ಅಂತಂದರೆ ಏನು ಗೃಹಲಕ್ಷ್ಮಿ ಸಮಸ್ಯೆಗಳು ಏನಿದೆ ಅಥವಾ ತಮ್ಮ ಇಂಪ್ರೆಷನ್ ಆಗಿರ್ಬೋದು, ಫೇಸ್ ಕ್ಯಾಪ್ಚರ್ ಆಗಿರ್ಬೋದು, ಅಥವಾ ಏನೋ ನಿಮ್ಮ ವೋಟರ್ ID ಕಾರ್ಡ್ ಬಗ್ಗೆ ಆಗಿರ್ಬೋದು. ಸೊ ಇನ್ನಿತರ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಇದ್ದರೂ ಕೂಡ ಅದನ್ನು ನೀವು ಪರಿಹಾರ ಮಾಡ್ಕೋಬೇಕು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಗ್ರಾಮದಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತರು ಏನಿರ್ತಾರೆ ಅವರ ಮುಖಾಂತರ ಕೂಡ ನೀವು ಇನ್ಫಾರ್ಮೇಷನ್ ತಿಳ್ಕೊಬೋದು. ಆ್ಯಂಡ್ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಅವರು ಆನ್ ಸ್ಪಾಟಲ್ಲೇ ಪರಿಹಾರವನ್ನು ಕೂಡ ಕೊಡ್ತಾರೆ ಅಂತ ಇಲ್ಲಿ ಸರ್ಕಾರದವರು ಲೇಟೆಸ್ಟಾಗಿ ಅಪ್ಡೇಟ್ಸ್ನ ಕೊಟ್ಟಿರುವಂಥದ್ದು. ಸೊ ಯಾರಿಗೆಲ್ಲ ಈ ಥರ ಸಮಸ್ಯೆಗಳಿದೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಗ್ರಾಮದಲ್ಲಿರುವಂಥ ಅಂಗನವಾಡಿ ಟೀಚರ್ಗಳನ್ನೇ ನೀವು ಕೇಳಿದ್ರೆ ಅವರು ನಿಮಗೆ ಇದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೊ ಯಾರೂ ಕೂಡ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಹೊಸದಾಗಿ ಬಂದಿರುವಂಥ ಬದಲಾವಣೆ. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.